ಇನ್ನು ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಸಿಟಿ ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಹತ್ವದ ಸಲಹೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಸಿಟಿ ರವಿ ಅವರನ್ನ ಬಂಧಿಸುವ ರೀತಿ ಏನಿತ್ತು ಪೊಲೀಸರದ್ದು ಬಹಳ ಕಾನೂನಿನನ್ನ ಗಾಳಿಗೆ ತೂರಿ ನಡೆದುಕೊಂಡಂತ ರೀತಿಯಾಗಿತ್ತು. ಹೀಗಾಗಿ ಅವರ ವಿರುದ್ಧ ನೀವು ಹೋರಾಟವನ್ನ ಮಾಡಿ ಅಂತ ಬಿಜೆಪಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ನಡೆದಿರುವಂತಹ ಸಿಟಿ ರವಿ ಅವರ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಪೊಲೀಸರು ಕಾನೂನಾತ್ಮಕ ಕ್ರಮ ತಗೊಂಡಿಲ್ಲ, ರಾತ್ರಿಯೆಲ್ಲ ಅವರನ್ನ ಸುತ್ತಾಡಿಸಬೇಕಾಗಿತ್ತ, ಹಾಗಾದ್ರೆ ಅವರಿಗೆ ಹೇಳಿದವರು ಯಾರು, ಸುತ್ತಾಡಿಸಿ ಅಂತ ಡೈರೆಕ್ಷನ್ ಕೊಡ್ತಿದ್ದವ್ರು ಯಾರು ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ವ್ಯವಸ್ಥೆ ಗೌರವ ಈಗ ಮಣ್ಣು ಪಾಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಗೃಹ ಸಚಿವರು ಎನ್ನುವವರು ಇದಾರಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಹೀಗೆ ಪದೇ ಪದೇ ಹಲವು ಘಟನೆಗಳು ನಡೀತಾ ಇದ್ರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಏನು ಬೆಳಗಾವಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ, ಸಿಟಿ ರವಿ ಅವರದೇ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸಬೇಕಾಗಿದ್ದ, ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ, ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ. ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ? ಇವತ್ತು ನಿಜಕ್ಕೂ ಏನಾದರೂ ನಮ್ಮ BJP ಸ್ನೇಹಿತರಿಗೆ ಹೇಳ್ತೇನೆ, ಇದನ್ನು ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ. ಇವಾಗ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಯಾವ ಅಧಿಕಾರಿಗಳು ಸಿಟಿ ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ, ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕತೆ ಹೇಳ್ತಾರೆ. ಗೃಹ ಸಚಿವರಿದ್ದಾರೆ ಈ ರಾಜ್ಯದಲ್ಲಿ, ಕೇಳಲಿಕ್ಕೆ ಬಯಸ್ತೀನಿ, ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಭಾಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದ್ದಕ್ಕೆ ಬೀಜನ ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿತಕ್ಕಂಥದ್ರ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದರು ಹಿಂದಿನ ನಮ್ಮ ಪೂರ್ವಿಕರು, ಅದೆಲ್ಲವನ್ನು ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ. ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ, ಸಿಟಿ ರವಿ ಅವರದೇ ಹೇಳೋದಾದರೆ ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಏನು ಅಶ್ಲೀಲ ಪದ ಬಳಸಿದ್ದಾರೆ ಸಿಟಿ ರವಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಂಧಿಸಿತ್ತು. ಆ ವಿಚಾರದಲ್ಲಿ ಈಗ ಬಿಜೆಪಿ ನಾಯಕರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನನ್ನದೊಂದು ಸಲಹೆ ಕೊಡ್ತೀನಿ, ಬಿಜೆಪಿ ನಾಯಕರು ಇದನ್ನು ಕಾನೂನಿನ ರೀತಿಯಾಗಿ ಹೋರಾಟ ಮಾಡಬೇಕು. ಪೊಲೀಸರ ಮೇಲೆ ಜನರಿಗೆ ನಂಬಿಕೆ ಇಲ್ಲದಂತಾಗಿದೆ. ಪೊಲೀಸರು ಈ ರೀತಿ ನಡ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಅನಿಸುತ್ತೆ. ಯಾರೋ ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಯಾರು ಅವರಿಗೆ ಡೈರೆಕ್ಷನ್ ಮಾಡಿದವರು? ಹೀಗೆ ನಡ್ಕೊಳ್ತಾ ಇರೋದ್ರಿಂದ ಗೃಹ ಇಲಾಖೆ ಇದೆಯೋ ಇಲ್ವೋ, ಗೃಹ ಸಚಿವರು ಏನು ಮಾಡ್ತಿದ್ದಾರೋ ಏನೋ, ಗೃಹ ಸಚಿವರು ಅನ್ನೋರು ಇದಾರಾ ಅನ್ನುವಂಥ ಪ್ರಶ್ನೆ ಉಟ್ಕೊಳ್ಳುತ್ತೆ ಅಂತ ಹೇಳಿ ಸದ್ಯ ಈ ಅಶ್ಲೀಲ ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.